ಫೆಬ್ರವರಿ 5ರಿಂದ 9ರವರೆಗೆ 5 ದಿನಗಳ ಕಾಲ ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿ ಕರಾವಳಿ ಸಮುದ್ರ ಉತ್ಸವ 2025 ಕಾರ್ಯಕ್ರಮ ನಡೆಯಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಹೇಳಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರಾವಳಿ ಸಮುದ್ರ ಉತ್ಸವದ 5 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್, ಬಾಲಿವುಡ್ ಗಾಯಕರು, ಗಾಯಕಿಯರ ಜೊತೆ ಸ್ಥಳೀಯ ಪ್ರತಿಭೆಗಳ ನೃತ್ಯ, ಸಂಗೀತ ಕಾರ್ಯಕ್ರಮಗಳಿಗೂ ಅವಕಾಶ ಕಲ್ಪಿಸಲಾಗಿದೆ. ಹಾಗೆಯೇ ಉತ್ಸವದ ಕೊನೆಯ ದಿನ ಸ್ಥಳೀಯ ಮೀನುಗಾರರಿಗೆ ಕಡಲ ತೀರದಲ್ಲಿ ದೋಣಿ ಸ್ಪರ್ಧೆ, ಈಜು ಸ್ಪರ್ಧೆ ಆಯೋಜಿಸಲಾಗುತ್ತದೆ. ಹಾಗೂ ಕಡಲ ತೀರದಲ್ಲಿ ವಸ್ತು ಪ್ರದರ್ಶನ, ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಮಾರಾಟ ಮಳಿಗೆಗಳು ಇರಲಿವೆ ಎಂದರು. ಫೆಬ್ರವರಿ 5ರಂದು ಸಂಜೆ 6:30ರಿಂದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ರಾತ್ರಿ 9 ಗಂಟೆಗೆ ಸದಾಶಿವಗಡದಿಂದ ರಾತ್ರಿ 9 ಗಂಟೆಗೆ ಸದಾಶಿವಗಡ ರಿದಮ್ ಹಾರ್ಟ್ ಬೀಟ್ಸ್ನವರಿಂದ ಸಮುದ್ರ ಮಥನ ನೃತ್ಯ ವೈಭವ ಕಾರ್ಯಕ್ರಮವಿದೆ. ರಾತ್ರಿ 9:30ರಿಂದ ಕಾಂತಾರದ ವರಾಹರೂಪಂ ಹಾಡಿನ ಖ್ಯಾತಿಯ ಚೆನ್ನೈನ ಸಾಯಿ ವಿಘ್ನೇಶ್, ಮಲಯಾಳಂ, ತುಳು ಹಿನ್ನೆಲೆ ಗಾಯಕಿ ಮಹಿಮಾ ಭಂಡಾರಿ, ಮೆಲೋಡಿ ಮಾಸ್ಟರ್ ಶ್ಯಾಮ್, ಸರೆಗಮಪ ಖ್ಯಾತಿಯ ನಾದಿರಾ ಭಾನು, ಕುನಾಲ್ ಗಾಂಜಾವಾಲ ಖ್ಯಾತಿಯ ಪ್ರಶಾಂತ್ ಕುಮಾರ್ ಸೇರಿದಂತೆ ಪ್ರಸಿದ್ಧ ಗಾಯಕರಿಂದೊಡಗೂಡಿದ ಭಟ್ಕಳದ ಫ್ರೆಂಡ್ಸ್ ಮೆಲೋಡಿಸ್ ಆರ್ಕೆಸ್ಟ್ರಾದವರಿಂದ ಗಾನ ವೈಭವ, ಬೆಂಗಳೂರಿನ ತಂಡದಿಂದ ಫೈರ್ ಶೋ ನಡೆಯಲಿದೆ. ಫೆಬ್ರವರಿ 5ರಿಂದ 9ರ ತನಕ ಕಾರ್ಯಕ್ರಮ ನಡೆಯುತ್ತದೆ. ಅದರಂತೆ 5ನೇ ತಾರೀಕಿಗೆ ಕಾರವಾರ ಸದಾಶಿವಗಢ ರಿದಮ್ ಹಾರ್ಟ್ ಬೀಟ್ನವರ ಸಮುದ್ರ ಮಂಥನ ನೃತ್ಯ ವೈಭವ ಮಾಡ್ತಾರೆ. ಅದರಂತೆ 9:30ಕ್ಕೆ ಕಾಂತಾರ ವರಾಹರೂಪಂ ನಾಡಿನ ಖ್ಯಾತಿಯ ಸಾಯಿ ವಿಘ್ನೇಶ್ವ, ಸರಿಗಮದ ನಾದಿ ಅನು ಮಲಯಾಳಂ, ತುಳು ಹಿನ್ನೆಲೆ ಗಾಯಕಿ ಮತ್ತು ಮಹಿಮಾ ಮೆಲೋಡಿ ಮಾಸ್ಟರ್ ಶ್ಯಾಮ್, ಕುನಾಲ್ ಗಾಂಜಾವಾಲ ಖ್ಯಾತಿಯ ಪ್ರಶಾಂತ್ ಕುಮಾರ್ ಗಾನ ಈ ಮೆಚ್ಚಿದ ತಂಡದ ನೃತ್ಯ ಭವ್ಯ, ಬೆಂಗಳೂರಿನ ತಂಡದ ಫೈರೋಶ್ ಕಾರ್ಯಕ್ರಮದೊಂದಿಗೆ ಭಟ್ಕಳದ ಫ್ರೆಂಡ್ಸ್ ಮೆಲೋಡಿ ಆರ್ಕೆಸ್ಟ್ರಾ ಮನೋರಂಜನೆ ಕಾರ್ಯಕ್ರಮ ನಡೆಯುತ್ತದೆ. ಸ್ಥಳೀಯ ಕಾರ್ಯಕ್ರಮ ಅದೇ ರೀತಿ 9:30ರಿಂದ ಮಂಗಳೂರಿನ ನಿಹಾಲ್ ರಾವ್ ತಂಡದಿಂದ ಸಂಗೀತ ಕಾರ್ಯಕ್ರಮ, ಅದೇ ರೀತಿ ಪ್ರತಿ ನಿತ್ಯ ಸಂಜೆ 6:30ರಿಂದ ಸ್ಥಳೀಯ ಪ್ರತಿಮೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ವೈಭವ, ಟ್ಯಾಗೋರ್ ಕಡಲ ತೀರದ ದೋಣಿ ಸ್ಪರ್ಧೆ, ಈಜು ಸ್ಪರ್ಧೆ ನಡೆಯುತ್ತದೆ. ಫೆಬ್ರವರಿ 6ರಂದು ಸಂಜೆ 7:30ರಿಂದ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಫೈನಲಿಸ್ಟ್ ಖ್ಯಾತ ಜಾದೂಗಾರ ಗಣೇಶ್ ಕುದ್ರೋಳಿ ಹಾಗೂ ತಂಡದಿಂದ ವಿಸ್ಮಯ ಮ್ಯಾಜಿಕ್ ಶೋ, ರಾತ್ರಿ 9:30ರಿಂದ ಬೆಂಗಳೂರಿನ ಸುರಕ್ಷಾ ದಾಸ್, ವಸುಶ್ರೀ ಹಳೆಮನೆಯವರನ್ನೊಳಗೊಂಡ ಕಾರವಾರದ ಸ್ವರ ಸಂಗೀತ ಮೆಲೋಡಿಯಸ್ ಅವರಿಂದ ಸಂಗೀತ ಸಂಜೆ, ಫೆಬ್ರವರಿ 7ರಂದು ಸಂಜೆ 7:30ಕ್ಕೆ ಶ್ರೀಧರ್ ಕಾಸರಗೋಡು ತಂಡದ ಚಂದ್ರಾವಳಿ ವಿಲಾಸ ಹಾಸ್ಯಮಯ ಯಕ್ಷಗಾನ, ರಾತ್ರಿ 9:30ಕ್ಕೆ ಹಿನ್ನೆಲೆ ಗಾಯಕರಾದ ಜಸ್ಕರಣ್ ಸಿಂಗ್ ಹಾಗೂ ದಿವ್ಯಾ ರಾಮಚಂದ್ರ ಅವರಿಂದ ಗಾಯನ, ಫೆಬ್ರವರಿ 8ರಂದು ಸಂಜೆ 7:30ರಿಂದ ಸ್ಥಳೀಯ ಕಾರ್ಯಕ್ರಮ ಹಾಗೂ ರಾತ್ರಿ 9:30ರಿಂದ ಸರೆಗಮಪ ಖ್ಯಾತಿಯ ಮುಂಬೈನ ಶ್ರದ್ಧಾ ಮಿಶ್ರಾ ತಂಡದ ಸಂಗೀತ ಸಂಜೆ, ಫೆಬ್ರವರಿ 9ರಂದು ಸಂಜೆ 7:30ರಿಂದ ಸ್ಥಳೀಯ ಕಾರ್ಯಕ್ರಮ, ರಾತ್ರಿ 9ರಿಂದ ಮಂಗಳೂರಿನ ಖ್ಯಾತ ಗಾಯಕ ನಿಹಲ್ ಟೋರ್ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ಅಲ್ಲದೆ ಪ್ರತಿದಿನ ಸಂಜೆ ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ದೋಣಿ ಹಾಗೂ ಈಜು ಸ್ಪರ್ಧೆ ನಡೆಯಲಿದೆ ಎಂದರು. ಸ್ಥಳೀಯರಿಗೆ 6 ಗಂಟೆಯಿಂದ ಶುರುವಾಗ್ತದೆ. ಅದರಂತೆ 6 ನಂತರ ನಾವೇನು ಇನ್ನೂ ತನಕ ಏನು ಕಲಾವಿದರು ಮತ್ತೆ ಇದಕ್ಕೆ ನಾವು ಈಗಾಗಲೇ ಸೆಟ್ ಆಗ್ತಾ ಇದ್ದಾರೆ. ಅದರಂತೆ ಮುಂದಿನ 7ನೇ ತಾರೀಕಿಗೆ ಇಂಡಿಯನ್ ಗ್ಯಾಟ್ ಟ್ಯಾಲೆಂಟ್ ಫೈನಾನ್ಸ್ ಸಚಿವರನ್ನ ಮಾಯ ಮಾಡಿದ ಖ್ಯಾತಿಯು ಜಾದೂಗಾರ ಮೆಗಾ ಮ್ಯಾಜಿಕ್ ಸ್ಟಾರ್, ಅದರಂತೆ ಕುದೋಳಿ ಗಣೇಶ್ ಹಾಗೂ ಬಳಗದಿಂದ ನೀಗ ಜಾದು ಮತ್ತು ಅದ್ಭುತ ಸಹಾತ್ಮಯ ವಿನೂತನ ಮ್ಯಾಜಿಕ್ ಕಾರ್ಯಕ್ರಮ ನಡೀತದೆ. ಅದರಂತೆ ಬೆಂಗಳೂರಿನ ಸುರಕ್ಷಾ ದಾಸ್, ವಸುಶ್ರೀ ಹಳೆಮನೆ ಗಾನ, ಹಿರಿಯ ಸ್ವರ ಸಂಗೀತ ಮೆಲೋಡಿ ಕಾರವಾರ ಅವರಿಂದ ಸಂಗೀತ ಸಂಜೆ, 7ನೇ ತಾರೀಕಿಗೆ ಶ್ರೀಧರ್ ಕಾಸರಗೋಡು ಚಂದ್ರಾವಳಿ ವಿಲಾಸ್ ಹಾಸ್ಯಮಯ ಯಕ್ಷಗಾನ ಪ್ರಸಂಗ ನಡೀತಾ ಇದೆ. ಅದರಂತೆ 9ರಿಂದ ಸ್ಯಾಂಡಲ್ವುಡ್ ಗಾಯಕ ಕಿರಣ್ ಸಿಂಗ್, ದಿವ್ಯಾ ರಾಮಚಂದ್ರ ಗಾಯನ, ಹಾಗೆ 8ನೇ ತಾರೀಕಿಗೆ ಸ್ಥಳೀಯ ಕಾರ್ಯಕ್ರಮ 9ರಿಂದ
ಸರೇಗಮ ಖ್ಯಾತಿ ಮುಂಬೈನ ಮಿಶ್ರಾ ತಂಡದವರಿಂದ ಸಂಗೀತ ಸಂಜೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ಮಾಡಲಿದ್ದಾರೆ. ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಅಧ್ಯಕ್ಷತೆ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ಸತೀಶ್ ಸೈಲ್, ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಎಸ್ಪಿ ನಾರಾಯಣ್ ಎಂ, ಕೆಎಫ್ಡಿಸಿ ವ್ಯವಸ್ಥಾಪಕ ನಿರ್ದೇಶಕ ಕೆ ದಿನೇಶ್, ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿರಲಿದ್ದಾರೆ. ಸಮಾರೋಪ ಸಮಾರಂಭಕ್ಕೆ ಹಲವು ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಉದ್ಘಾಟಕರಾಗಿ ನಮ್ಮ ಬಂದರು ಒಳನಾಡ ಸಚಿವರು ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀಯುತ ಮಂಕಾಳ್ ವೈದ್ಯ ಅವರು ಬರ್ತಾರೆ. ಅದೇ ರೀತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ನನ್ನ ಮಾನ್ಯ ವಿಶ್ವೇಶ್ವರ ಹೆಗಡೆ ಅವರು ಬರ್ತಾರೆ. ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರು ಬರ್ತಾರೆ. ಅದೇ ರೀತಿ ಆನಂದ್ ಅಸ್ನೋಟಿಕರ್ ಬರ್ತಾರೆ. ಅದೇ ರೀತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಶ್ರೀಮತಿ ಕೆ ಲಕ್ಷ್ಮೀಪ್ರಿಯಾ ಇವರು ಬರ್ತಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಎಂ ನಾರಾಯಣ್ ಅವರು ಬರ್ತಾರೆ. ಅದೇ ರೀತಿ ವ್ಯವಸ್ಥಾಪಕರು ನಿರ್ದೇಶಕರು ಕೆಎಫ್ಡಿಸಿ ಮಂಗಳೂರು ಶ್ರೀ ಕೆ ದಿನೇಶ್ ಅವರು ಬರ್ತಾರೆ. ಅದೇ ರೀತಿ ನಮ್ಮ ಕಾರವಾರ ನಗರಸಭೆಯ ಪ್ರಥಮ ಪ್ರಜೆಯಾದ ರವಿರಾಜ್ ಅಂಕೋಲೇಕರ್ ಅವರು ಬರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರು, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ನಿತಿನ್ ಪಿಕ್ಕಳೆ, ಅದೇ ರೀತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಫೆಡರೇಷನ್ ಅಧ್ಯಕ್ಷರಾದ ವೆಂಕಟೇಶ್ ಹರಿಕಂದ್ರ ಅವರು ಬರ್ತಾರೆ. ಇದೇ ವೇಳೆ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ವೆಂಕಟೇಶ್ ತಾಂಡೇಲ್, ಫರ್ಸಿನ್ ಬೋಟ್ ಯೂನಿಯನ್ ಅಧ್ಯಕ್ಷ ಪ್ರಶಾಂತ್ ತಾಂಡೇಲ್, ರಾಜೇಂದ್ರ ದುರ್ಗೇಕರ್, ರಾಮನಾಥ್, ಶಿವಾನಂದ್ ತಾಂಡೇಲ್, ರಾಮ ಬೆಳ್ಳೂರ್ಕರ್, ನಗರಸಭಾ ಮಾಜಿ ಸದಸ್ಯ ಗಿರೀಶ್ ರಾವ್, ಗುರುನಾಥ್ ಉಳ್ವೇಕರ್, ಗೌರೀಶ್ ಉಳ್ವೇಕರ್, ಸಂಪತ್ ಹರಿಕಂತ್ರ, ಘನಶ್ಯಾಮ್ ಸುರಂಗೇಕರ್, ರಾಜು ಹರಿಕಂತ್ರ, ಗೌರೀಶ್ ಹರಿಕಂತ್ರ, ವಿನಾಯಕ್ ಹರಿಕಂತ್ರ ಸೇರಿದಂತೆ ಮೀನುಗಾರ ಮುಖಂಡರು ಉಪಸ್ಥಿತರಿದ್ದರು. ಸುತ್ತಲೂ ಹಸಿರು ಗಿಡಮರಗಳಿಂದ ಆವೃತವಾಗಿರುವ ದಂಡಕಾರಣ್ಯವೆಂಬ ದಾಂಡೇಲಿಯ ಮಾರುಕಟ್ಟೆಯಲ್ಲಿ ಇದೀಗ ಬಿಹಾರದಿಂದ ಬಂದ ಬಗೆ ಬಗೆಯ ಹೂವಿನ ಗಿಡಗಳ ಮಾರಾಟ ಬಲು ಜೋರಾಗಿಯೇ ನಡೆಯುತ್ತಿದೆ. ದಾಂಡೇಲಿ ಎಂದರೆ ಇಲ್ಲಿ ನೈಜ ಸೌಂದರ್ಯವಿದೆ, ಪ್ರಾಕೃತಿಕ ಸೊಬಗಿದೆ. ಇದರ ನಡುವೆಯೇ ಬಿಹಾರದಿಂದ ಬಂದ ಕಸಿ ಮಾಡಿದ ಬಗೆ ಬಗೆಯ ಹೂವಿನ ಗಿಡಗಳ ಮಾರಾಟ ಕಳೆದ ಕೆಲ ದಿನಗಳಿಂದ ಗಮನ ಸೆಳೆಯುತ್ತಿದೆ. ದಾಂಡೇಲಿಯ ಸಂಡೇ ಮಾರ್ಕೆಟ್ ಬಳಿ ಇರುವ ಖಾಲಿ ಜಾಗದಲ್ಲಿ ಬಿಹಾರದ ವ್ಯಕ್ತಿಯೋರ್ವ ರಾಶಿ ರಾಶಿ ಹೂವಿನ ಗಿಡಗಳನ್ನು ತಂದಿಟ್ಟಿದ್ದಾನೆ. ಗುಲಾಬಿ, ಸೇವಂತಿಯಿಂದ ಹಿಡಿದು 50ಕ್ಕೂ ಹೆಚ್ಚು ಬಗೆ ಬಗೆಯ ಹೂವಿನ ಗಿಡಗಳು ಇಲ್ಲಿ ನಳನಳಿಸುತ್ತಿವೆ. ಮುಖ್ಯ ರಸ್ತೆಯ ಪಕ್ಕದಲ್ಲಿ ರಾಶಿ ಇಟ್ಟಿರುವ ಈ ಹೂವಿನ ಗಿಡವನ್ನ ಕಂಡು ಜನ ಮುಗಿ ಬೀಳುತ್ತಿದ್ದಾರೆ. 50 ರೂಪಾಯಿಗಳಿಂದ 250 ರೂಪಾಯಿಗಳವರೆಗೂ ಕೂಡ ಈ ಹೂವಿನ ಗಿಡಗಳ ದರ ನಿಗದಿಪಡಿಸಲಾಗಿದೆ. ದುಬಾರಿ ಎನಿಸಿದ್ರೂ ಕೂಡ ಜನ ಚೌಕಾಶಿ ಮಾಡಿ ಖರೀದಿಸುತ್ತಿದ್ದಾರೆ. ಬಿಹಾರದಿಂದಲೇ ಬಂದಿರುವ ವ್ಯಕ್ತಿಯೋರ್ವ ಹೇಳುವ ಪ್ರಕಾರ ಇದು ಬಿಹಾರದ ಫಲವತ್ತಾದ ಮಣ್ಣಿನಲ್ಲಿ ಗೊಬ್ಬರ ಹಾಗೂ ಔಷಧಿಯನ್ನ ಹಾಕಿ ಬೆಳೆಸಿರುವ ಹೂವಿನ ಗಿಡಗಳು. ನಾವು ಟ್ರಕ್ ಮೇಲೆ ತುಂಬಿಕೊಂಡು ಹೂವಿನ ಗಿಡವನ್ನ ಇಲ್ಲಿಗೆ ತಂದಿದ್ದೇವೆ. ವ್ಯಾಪಾರ ಸುಮಾರಾಗಿ ನಡೆಯುತ್ತಿದೆ ಎನ್ನುತ್ತಾರೆ. ಕೆಲವರು ಹೇಳುವ ಪ್ರಕಾರ ಈ ಹೂವಿನ ಗಿಡಗಳು ಕಸಿ ಮಾಡಿದ ಹೂವಿನ ಗಿಡಗಳಾಗಿದ್ದು ಇವುಗಳ ಬೇರಿಗೆ ಸರಿಯಾಗಿ ಮಣ್ಣಿನ ಹೊಂದಿಕೆಯಾಗದೇ ಇದ್ರೆ ಇವು ಬಾಳಿಕೆ ಬರುವುದಿಲ್ಲ. ಕೆಲವು ದಿನಗಳ ನಂತರ ಸತ್ತು ಹೋಗುತ್ತವೆ ಎನ್ನುತ್ತಾರೆ. ಬಿಹಾರದ ಹೂವಿನ ಗಿಡಗಳನ್ನ ಖರೀದಿಸುವ ಜೊತೆಗೆ ಮನೆ ಎದುರು ಹೂವಿನ ಗಿಡ ಇಡುವ ಬಗೆ ಬಗೆಯ ಅಲಂಕಾರಿಕ ಪ್ಲಾಸ್ಟಿಕ್ ಬುಟ್ಟಿಯನ್ನ ಕೂಡ ಇಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಇದರ ಜೊತೆಗೆ ಹೂವಿನ ಗಿಡಗಳಿಗೆ ಸಿಂಪಡಿಸುವ ಔಷಧಿ ಹಾಗೂ ಗಿಡಗಳಿಗೆ ಬಳಸುವ ಗೊಬ್ಬರಗಳನ್ನ ಕೂಡ ಇಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಬಿಎನ್ ವಾಸರೆ, ದಾಂಡೇಲಿ. ಬಸವಣ್ಣನವರ ಆಶಯಗಳೆಲ್ಲ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿದೆ. ಇದನ್ನ ಇಡೀ ಸಮಾಜ ಅರಿತುಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆ ನೀಡಿದರು. ಮೈಸೂರು ಸುತ್ತೂರಿನ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಹದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಗದ್ದುಗೆ ದರ್ಶನ ಪಡೆದ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿ,
ಜಾತ್ಯತೀತ ಸಮಾಜ ನಿರ್ಮಾಣ ಸಂವಿಧಾನದ ಮೂಲ ಉದ್ದೇಶ. ಶರಣಶ್ರೇಷ್ಠರಾದ ಬಸವಾದಿ ಶರಣರ ಆಶಯವೂ ಆಗಿದೆ. ಇದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಬಸವಣ್ಣನವರ ಆಶಯದಂತೆ ಜಾತಿ ಧರ್ಮದ ಹೆಸರಿನ ಮನುಷ್ಯ ತಾರತಮ್ಯ ಹಾಗೂ ಮೌಢ್ಯಗಳನ್ನು ತೊರೆಯಬೇಕು ಎಂದು ಕರೆ ನೀಡಿದರು. ವಿದ್ಯಾವಂತರು ಕರ್ಮ ಸಿದ್ಧಾಂತವನ್ನ ಆಚರಿಸುವ ದುರಂತವನ್ನ ನಾವು ಕಾಣುತ್ತೇವೆ. ಯಾವ ದೇವರು ಬಡವನಾಗಿರು, ಹಸಿದುಕೊಂಡಿರು, ಹರಿದ ಬಟ್ಟೆಯಲ್ಲಿರು ಎಂದು ಹಣೆ ಬರಹ ಬರೆಯುವುದಿಲ್ಲ. ಇಂಥ ಮೌಢ್ಯವನ್ನ ವಿದ್ಯಾವಂತರು ಆಚರಿಸುತ್ತಿದ್ದಾರೆ. ಹೀಗಾದಾಗ ಅವರ ವಿದ್ಯೆಗೆ ಗೌರವ ಬರುತ್ತದಾ ಎಂದು ಪ್ರಶ್ನಿಸಿದ್ರು. ಜಾತಿಯ ಆಧಾರದಲ್ಲಿ ಮನುಷ್ಯನ ಯೋಗ್ಯತೆ ಅಳೆಯುವ ಪದ್ಧತಿಯನ್ನ ನಮ್ಮ ಸಂವಿಧಾನ ವಿರೋಧಿಸಿತು. ಪ್ರತಿಭೆ ಮತ್ತು ಸಾಮರ್ಥ್ಯ ಪ್ರತಿಯೊಬ್ಬರ ಸ್ವತ್ತು. ಅವಕಾಶಗಳು ಸಿಗಬೇಕಷ್ಟೇ. ಅವಕಾಶ ಸಿಕ್ಕಾಗ ಎಲ್ಲರ ಪ್ರತಿಭೆಯೂ ಹೊರಬರುತ್ತವೆ. ಇದಕ್ಕೆ ಪ್ರತಿಯೊಬ್ಬರೂ ಶಿಕ್ಷಣ ಪಡೆಯಬೇಕು. ನಾವು ಉಚಿತವಾಗಿ ಅಕ್ಕಿ ಕೊಟ್ಟಿದ್ದರಿಂದ ಬಡವರು, ಶ್ರಮಿಕರು ಸೋಮಾರಿಗಳಾಗುತ್ತಿದ್ದಾರೆ ಎನ್ನುವುದು ದುಡಿಯದ ಮೈಗಳ್ಳರು, ದುಡಿಯದೆ ಬೊಜ್ಜು ಬೆಳೆಸಿಕೊಂಡವರು ಮಾತ್ರ ಹೇಳಲು ಸಾಧ್ಯ ಎಂದರು. ಬರೀ ಬಾಯಿ ಮಾತಿನಲ್ಲಿ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಆಶಯಗಳು ಜಾರಿಯಾಗುವುದಿಲ್ಲ. ಆಶಯಗಳಿಗೆ ಪೂರಕವಾದ ಕಾರ್ಯಕ್ರಮಗಳು ರೂಪಿಸಿ ಜಾರಿಗೊಳಿಸಬೇಕು. ಈ ಉದ್ದೇಶದಿಂದಲೇ ನಾವು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆವು ಎಂದು ಕರೆ ನೀಡಿದರು. ನಾವು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದಾಗ ರಾಜ್ಯದ ಬೊಕ್ಕಸ ದಿವಾಳಿಯಾಗುತ್ತೆ ಎಂದು ಬೊಬ್ಬೆ ಹೊಡೆಯುತ್ತಿದ್ದ ಬಿಜೆಪಿಯವರೇ ಈಗ ನಮ್ಮ ಗ್ಯಾರಂಟಿಯನ್ನ ಕಾಪಿ ಹೊಡೆದು ಅವರು ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಘೋಷಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ರು. ಆರ್ಥಿಕ, ಸಾಮಾಜಿಕ ಚಲನೆ ಸಿಕ್ಕಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗಲು ಸಾಧ್ಯ. ನಮ್ಮ ಗ್ಯಾರಂಟಿಗಳು ಪ್ರತಿ ಬಡವ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆರ್ಥಿಕ ಚಲನೆ ನೀಡಿವೆ. ಜನರ ಕೊಳ್ಳುವ ಶಕ್ತಿಯನ್ನ ನಾವು ಹೆಚ್ಚಿಸಿದ್ದರಿಂದಲೇ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೂಡ ಸದೃಢವಾಗಿದೆ ಎಂದರು. ಬಡವರ ಆರ್ಥಿಕ ಅಸಹಾಯಕತೆಯನ್ನ ಶೋಷಿಸುವ ಮೈಕ್ರೋ ಫೈನಾನ್ಸ್ಗಳ ಅತಿರೇಕದ ವಸೂಲಿ ನಿಯಂತ್ರಿಸಲು ಸುಗ್ರೀವಾಜ್ಞೆ ಮೂಲಕ ಕಠಿಣ ಕಾನೂನು ಕ್ರಮ ತರುತ್ತಿದೆ ಎಂದರು. ಮೈಕ್ರೋ ಫೈನಾನ್ಸ್ಗಳ ವಸೂಲಿ ಕ್ರಮಕ್ಕೆ ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ಸರ್ಕಾರ ನಿಮ್ಮ ಜೊತೆಗಿದೆ. ತೊಂದರೆ ಕೊಟ್ಟರೆ ಕಂಪ್ಲೇಂಟ್ ಕೊಡಿ. ಕಾನೂನು ಕ್ರಮ ತಗೋತೀವಿ ಎಂದು ಸಿದ್ದರಾಮಯ್ಯ ಅವರು ಕರೆ ನೀಡಿದರು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರು, ಇವತ್ತು ಸುತ್ತೂರು ಜಾತ್ರೆ ಕೊನೆಯ ದಿನ. ನಾನು ಸಮಾರಂಭಕ್ಕೆ ಬರ್ತೀನಿ ಅಂತ ಸ್ವಾಮೀಜಿಯವ್ರಿಗೆ ಹೇಳಿದ್ದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಪ್ರತಿ ವರ್ಷ ಪುತ್ತೂರು ಸಂಸ್ಥಾನದಲ್ಲವರು ಮಠದವರು 6 ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಏರ್ಪಾಡು ಮಾಡ್ತಾರೆ. ಆ ಏರ್ಪಾಡು ಮಾಡಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿರ್ತಾರೆ. ಅದರಲ್ಲಿ ರಾಜ್ಯದ ಎಲ್ಲ ಜನರು ಕೂಡ ಭಾಗವಹಿಸಲಿಕ್ಕೆ, ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ವಸ್ತು ಪ್ರದರ್ಶನ ಕೂಡ ಏರ್ಪಾಡು ಮಾಡ್ತಾರೆ. ವಸ್ತು ಪ್ರದರ್ಶನ ಏರ್ಪಾಡು ಮಾಡಿ ಅನೇಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿರ್ತಕ್ಕಂಥ ವಿಷಯಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಸನ ಇರ್ಬೋದು ಅಥವಾ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಅಭಿವೃದ್ಧಿಗಳು, ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಮ್ಮದು ದೇಶ ಕೃಷಿ ಪ್ರಧಾನವಾದಂಥ ದೇಶ, ಗುಡಿ ಕೈಗಾರಿಕೆಗಳಿಂದ ಕೂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಕೃಷಿ ಮತ್ತು ಕೈಗಾರಿಕೆ ಬೆಳವಣಿಗೆ ಆದರೆ ನಾಡು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಮೈಸೂರನ್ನು ಒಂದು ಸಾಂಸ್ಕೃತಿಕ ನಗರ ಅಂತೇಳಿ ನಾವು ಕರಿತೀವಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್
ಟ್ಯೂಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.